ಬಿಜೆಪಿ ಹಗರಣಗಳ ಬಗ್ಗೆ ಒಂದು ಸಮಿತಿ ಮಾಡಿದ್ದೀನಿ ಅಂತೇಳಿ ಕಾಂಗ್ರೆಸ್ ಅವರು ಹೊರಟಿದ್ದಾರೆ. ಈಗಾಗಲೇ ಅವರೇ ಹಗರಣದಲ್ಲಿ ಕಾಂಗ್ರೆಸ್ಸರೇ ಹಗರಣದಲ್ಲಿ ಸಿಗಾಕೊಂಡು ಮಿಲಿಮಿಲ ಅಂತ ಒದ್ದಾಡ್ತಾ ಇದ್ದಾರೆ. ಜನರೆಲ್ಲ ಕಾಂಗ್ರೆಸ್ ಬಗ್ಗೆ ಒಂದು ರೀತಿ ಕೆಟ್ಟ ಭಾವನೆಯಿಂದ ಈ ಸರ್ಕಾರ ಯಾಕಾದರೂ ಬಂತು, ತಪ್ಪು ಮಾಡಿದ್ರಿ ಅನ್ನೋ ಭಾವನೆ ಜನಗಳಲ್ಲಿದೆ. ಅದರಿಂದ ಇದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಬಿ ಜೆ ಪಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಬಿ ಜೆ ಪಿ ಏನು ಬೆಲೆ ಕೊಡಲ್ಲ. ನಮ್ಮ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀರಿ. ಯಾಕಂದರೆ ಸಿಕ್ಕಾಕ್ಕೊಂಡಿರೋದು ಇವಾಗ ಬಿ ಜೆ ಪಿ ಅಲ್ಲ, ಅವ್ರು ಕಾಂಗ್ರೆಸ್ ಅವ್ರು ಸಿಕ್ಕಾಕ್ಕೊಂಡಿರೋದು. ಅವರು ಈಗಾಗಲೇ ಕೋರ್ಟು ಮೆಟ್ಲುಗಳು ಹತ್ತಿದೆ ಈಗೆಲ್ಲ. ಅದರಿಂದ ಹೊರಬರಲಿ ಫಸ್ಟ್ ಅವರು. ಇದೇ ಥರ ದ್ವೇಷದ ರಾಜಕಾರಣ ಹೊಡ್ಕೊಂಡ್ರೆ ಇವರೇನು ಪರ್ಮನೆಂಟಾಗಿ ಏನು ಇರ್ತಾರೆ? ಇವರು ಇನ್ನೆಷ್ಟು ವರ್ಷ ಇರ್ತಾರೆ ಇವರು? ಆಮೇಲೆ ಇದು ತಿರುಗ್ಬಾಣ ಅವ್ರಿಗೆ ಆಗೇ ಆಗ್ತೈತೆ. ನಿಮ್ಮೇಲೂ ಹಂಗೆ ಮಾಡಿದ್ರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ನಿಮ್ಮೇಲೂ ಅದೇ ಥರ ತನಿಖೆ ಮಾಡಿದ್ರೆ ಅದರಿಂದ ಇವೆಲ್ಲ ನಡೆಯಲ್ಲ. ಈಗ ಹಗರಣದಲ್ಲಿ ಸಿಕ್ಕಾಕ್ಕೊಂಡಿದ್ದೀರ, ಅದರಿಂದ ಹೊರಬರೋಕ್ಕೆ ಏನು ಬೇಕೋ ನೀವು ಮಾಡಿ. ತಪ್ಪು ಏನಾಗಿದೆ ಅದಕ್ಕೆ ಉಪ್ಪು ತಿಂದು ತಪ್ಪು ಮಾಡಿದವ್ರು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಅದರಿಂದ ಈ ಥರ ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋದರೆ ಬಿ ಜೆ ಪಿಯವರು ಅದನ್ನು ಅವರೂ ಮಾಡ್ತಾರೆ. ಅವರೇನು ಸುಮ್ಮನೆ ಇರ್ತಾರ? ಅವರು ಮಾಡೇ ಮಾಡ್ತಾರೆ.